ವಿವಿಧ ಬಗೆಯ ತುಳಸಿ ಗಿಡಗಳು. ವಿಶೇಷ ತುಳಸಿಯ ವಿವಿಧ ಬಗೆಗಳು, ಅವುಗಳ ವಿಶೇಷತೆಯ ಬಗ್ಗೆ ತಿಳಿಯೋಣ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ 2-3 ಬಗೆಯ ತುಳಸಿ ಗಿಡಗಳಿವೆ. ಅವುಗಳಲ್ಲಿ ಕೃಷ್ಣ ತುಳಸಿ, ಬಿಳಿ ತುಳಸಿ, ಕಪ್ಪು ತುಳಸಿಯನ್ನು ಹೆಚ್ಚಾಗಿ ಕಾಣಬಹುದು. ಭಾರತದ ಇತರ ಕಡೆ ಇನ್ನೂ ಅನೇಕ ಜಾತಿಯ ತುಳಸಿ ಗಿಡಗಳಿವೆ. ಇಲ್ಲಿ ನಾವು ವಿಶ್ವದಲ್ಲಿ ಕಾಣಸಿಗುವ ತುಳಸಿ ಗಿಡಗಳಲ್ಲಿ ಕೆಲವು ಬಗೆಯ ತುಳಸಿ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ ನೋಡಿ. ಕೃಷ್ಣ ತುಳಸಿ. ಕೃಷ್ಣ ತುಳಸಿ ಹೆಚ್ಚಿನ ಮನೆಗಳಲ್ಲಿ ಕಂಡುಬರುತ್ತದೆ. ಇದರ ರಸ ಬಳಸಿ ಕೆಮ್ಮಿಗೆ ಮನೆಮದ್ದು ಮಾಡಬಹುದು. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಬಿಳಿ ತುಳಸಿ. ಈ ತುಳಸಿಯನ್ನು ಪೂಜೆ ಮಾಡುವಾಗ, ದೇವರ ಮೂರ್ತಿಗೆ ಅಲಂಕಾರ ಮಾಡಲು ಹೆಚ್ಚಾಗಿ ಬಳಸಲಾಗುವುದು. ಸಿಹಿ ತುಳಸಿ. ಈ ತುಳಸಿ ಗಾಢವಾದ ಸುವಾಸನೆಯನ್ನು ಹೊಂದಿರುತ್ತದೆ, ನೋಡಲು ತುಂಬಾ ಫ್ರೆಶ್ ಆಗಿರುತ್ತದೆ. ಲೆಟ್ಯೂಸೆ ತುಳಸಿ. ಇದರ ಎಲೆ ಅಗಲವಾಗಿರುತ್ತದೆ, ಗಿಡ್ಡವಾಗಿ ಅಗಲವಾಗಿ ಬೆಳೆಯುತ್ತದೆ. ಸಿಹಿ ತುಳಸಿಯಷ್ಟು ಅಲ್ಲದಿದ್ದರೂ ಸುವಾಸನೆಯನ್ನು ಹೊಂದಿರುತ್ತದೆ. ಮಾಮೂತ್ ತುಳಸಿ. ಇಟಲಿ ಮೂಲದ ತುಳಸಿ ಗಿಡವಾಗಿದೆ. ಇದು ಸುಮಾರು 18 ಇಂಚಿನಷ್ಟು ಎತ್ತರವಾಗಿ ಬೆಳೆಯುತ್ತದೆ. ಇದನ್ನು ಸಲಾಡ್ನಲ್ಲಿ ಬಳಸುತ್ತಾರೆ. ಜಿನೋವೆಸೆ ತುಳಸಿ. ಈ ತುಳಸಿ ಗಿಡ ಸಾಮಾನ್ಯವಾಗಿ ಯುರೋಪ್ ದೇಶದಲ್ಲಿ ಕಂಡುಬರುತ್ತದೆ. ನಫಾರ್ ತುಳಸಿ. ಇದು ಜಿನೋವೆಸೆ ತುಳಸಿಯಲ್ಲಿ ಮತ್ತೊಂದು ಬಗೆಯ ತುಳಸಿಯಾಗಿದೆ. ಸ್ಪೈಸಿ ಗ್ಲೋಬ್ ತುಳಸಿ. ಇದು ಪೊದೆ ಪೊದೆಯಾಗಿ ಬೆಳೆಯುತ್ತದೆ. ಇದನ್ನು ಹೂ ಕುಂಡದಲ್ಲಿ, ಹೂ ತೋಟದಲ್ಲಿ ಬೆಳೆದರೆ ನೋಡಲು ಆಕರ್ಷಕವಾಗಿ ಕಾಣುತ್ತದೆ. ಇದು ಗ್ರೀಕ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಫಿನೋವರ್ಡೆ. ಈ ತುಳಸಿ ಗಿಡ ಚಿಕ್ಕದಾಗಿದ್ದು ಅದರ ಎಲೆ ಕೂಡ ತುಂಬಾ ಚಿಕ್ಕದಾಗಿರುತ್ತದೆ. ಇದು ಹೆಚ್ಚು ಸುವಾಸನೆಯನ್ನು ಹೊಂದಿರುವುದಿಲ್ಲ. ಗ್ರೀಕ್ ಯಾವನಿ ತುಳಸಿ. ಇದು ಕೂಡ ಗ್ರೀಕ್ನಲ್ಲಿ ಕಾಣಸಿಗುವ ಮತ್ತೊಂದು ಬಗೆಯ ತುಳಸಿಯಾಗಿದೆ. ಬಾಕ್ಸ್ವುಡ್. ಈ ಗಿಡವನ್ನು ತುಂಬಾ ಬಿಸಿಲಿರುವ ಕಡೆ ನೆಡಬೇಕು. ಈ ಗಿಡ ಹೂ ತೋಟದಲ್ಲಿದ್ದರೆ ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ಪರ್ಪಲ್ ರಫಲ್ಸ್ ತುಳಸಿ. ಇದು ಕಡು ನೇರಳೆ ಬಣ್ಣದ ತುಳಸಿ ಗಿಡವಾಗಿದೆ. ಆದ್ದರಿಂದ ಈ ತುಳಸಿ ಗಿಡ ನೋಡಲು ಮನಮೋಹಕವಾಗಿದೆ. ಮ್ಯಾಜಿಕಲ್ ಮಿಷಲ್. ಇದು ಕೂಡ ತುಂಬಾ ಅಪರೂಪದ ತುಳಸಿ ಗಿಡವಾಗಿದೆ. ಇದರ ಗುಣ ಕಪ್ಪು ತುಳಸಿಗೆ ಸಮವಾಗಿದೆ. ಡಾರ್ಕ್ ಓಪಲ್ ಬೇಸಿಲ್. ಇದು ಕಡು ನೇರಳೆ ಬಣ್ಣದಲ್ಲಿದ್ದು ತುಂಬಾ ಆಕರ್ಷಕವಾಗಿ ಬೆಳೆಯುತ್ತದೆ.